ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಚಿತಾ ಪತ್ರೆ, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, ನಾರಾಯಣ ಹೆಲ್ತ್ ದಾವಣಗೆರೆ. ಈ ದಿನ ನಾನು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅನ್ನೋ ಕಾಯಿಲೆ ಬಗ್ಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಇದು ನಮ್ಮ ದೇಶದಲ್ಲಿ ಸ್ವಲ್ಪ ಅಪರೂಪದ ಕಾಯಿಲೆ, ಹಾಗಾಗಿ ಈ ಡಿಸೀಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದು ಯಾರಲ್ಲಿ ಕಂಡು ಬರುತ್ತೆ ಅಂತ ಫಸ್ಟ್ ಕ್ವೆಶ್ಚನ್. ಇದು ಯೂಶಲಿ ಫೀಮೇಲ್ ಪಾಪ್ಯುಲೇಷನ್ನು, ಸ್ಪೆಷಲಿ ಬಿಟ್ವೀನ್ 20 to 30 ಇಯರ್ಸ್, ಅಂದರೆ 21ರಿಂದ 30ವರೆಗೂ ಇರೋ ಹುಡುಗಿರಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಇದು ಮೇನ್ ಆಗಿ ಮೆದುಳು, ಸ್ಪೈನಲ್ ಕಾರ್ಡ್ ಅಥವಾ ಕಣ್ಣಿನ ನರ ಏನಿರುತ್ತೆ, ಆಪ್ಟಿಕ್ ನರ್ವ್, ಈ 3 ಭಾಗಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ಇದ್ರ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ? ಬ್ರೈನಿಗೆ ಎಫೆಕ್ಟ್ ಆದಾಗ ಸೀಜರ್ಸ್ ಬರ್ಬೋದು, ಫಿಟ್ಸ್ ಬರ್ಬೋದು, ಮಾನಸಿಕ ತೊಂದರೆ ಆಗ್ಬೋದು, ಅಥವಾ ಏನು ಮುಂಚಿನ ಕಲಿಕೆಯಲ್ಲಿ ಕಾಗ್ನಿಷನ್ ಅಂತ ಏನು ಹೇಳ್ತೀವಿ ಅದು ಡೌನ್ ಆಗ್ಬೋದು. ಹಾಗೆ ಕಣ್ಣಿನ ನರಕ್ಕೆ ಅಫೆಕ್ಟ್ ಆದಾಗ, ಆಪ್ಟಿಕ್ ನರ್ವ್ಗೆ ಅಫೆಕ್ಟ್ ಆದಾಗ ಕಲರ್ ವಿಷನ್, ಬೇರೆ ಬೇರೆ ಕಲರ್ ಕಾಣೋ ಅಂಥದ್ದು ಅಥವಾ ಕಣ್ಣು ಕಾಣದಲ್ಲೇ ಇರೋ ಅಂಥದ್ದು ಈ ರೀತಿ ಆಗ್ಬೋದು. ಬೆನ್ನು ಹುರಿ ಅಥವಾ ಸ್ಪೈನಲ್ ಕಾರ್ಡ್ಗೆ ಎಫೆಕ್ಟ್ ಆದಾಗ ಎರಡು ಕಾಲುಗಳಲ್ಲಿ ಅಥವಾ ಕೈಗಳಲ್ಲಿ ಇರೋ ಅಂಥ ಶಕ್ತಿಯನ್ನು ಕಳ್ಕೊಳ್ಬೋದು. ಮತ್ತು ಬ್ಲ್ಯಾಡರ್ಗೆ ಎಫೆಕ್ಟ್ ಆದಾಗ, ಅಂದರೆ ಯೂರಿನ್ ಪ್ರಾಬ್ಲಮ್ಸ್, ಲೈಕ್ ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ ಅಥವಾ ಬೇದಿ ಪಾಸ್ ಮಾಡೋಕ್ಕಾಗಲ್ಲ, ಈ ರೀತಿ ಕೂಡ ಇದರಲ್ಲಿ ತುಂಬ ಕಾಮನ್ ಸಿಂಪ್ಟಮ್ಸ್ ಆಗುತ್ತೆ. ಅಲ್ಲದೆ ಯೂಟಾಫ್ಸ್ ಫಿನಾಮಿನಾ ಅಂತ ಹೇಳ್ತೀವಿ, ಅಂದರೆ ಇಡೀ ಮೈ ಬೆಚ್ಚಗಾಗೋ ಅಂಥದ್ದು, ಅಥವಾ ಕತ್ತು ಹೀಗೆ ಬಗ್ಸಿದ ತಕ್ಷಣ ಎರಡು ಕೈ ಕಾಲಿಗೆ ಜೋಮ್ ಬರೋ ಅಂಥದ್ದು, ಇದು ಲೆರ್ಮೆಟ್ ಸೈನ್ ಅಂತ ಹೇಳ್ತೀವಿ. ಈ ರೀತಿ ಕೆಲವು ಸಿಂಪ್ಟಮ್ಸ್ ಕಂಡು ಬರುತ್ತೆ. ಅಲ್ಲದೆ ಕೈ ಕಾಲು ಜುಮ್ 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 ಬರೋ ಅಂಥದ್ದು. ಇದಲ್ದಲೆ ಕೆಲವು ಕ್ರೇನಿಯಲ್ ನರ್ವ್ಸ್ನ ಸಿಂಪ್ಟಮ್ಸ್ ಕೂಡ ಕಾಣಿಸ್ತೀವಿ, ಅಂದರೆ ಕಿವಿ ಸಡನ್ನಾಗಿ ಗುಯಿ ಅನ್ನೋದು, ನುಂಗ ಕಷ್ಟ ಆಗೋವಂಥದ್ದು, ಮಾತಾಡೋಕ್ಕೆ ಕಷ್ಟ ಆಗೋವಂಥದ್ದು, ಇದೆಲ್ಲ ಬ್ರೈನ್ ಸ್ಟೆಮ್ ಇನ್ವಾಲ್ವ್ಮೆಂಟ್ ಆದಾಗ ಆಗೋವಂಥ ತೊಂದರೆಗಳು. ಇದು ಇಂಟರ್ವಲ್ಲಲ್ಲಿ ಆಗ್ಬೋದು, ಅಂದರೆ ಒಂದ್ಸತಿ ಎಲ್ಲರಿಗೂ ಆಗ್ಬೇಕಂತಿಲ್ಲ. ಕೆಲವ್ರಿಗೆ ಬರೀ ಕಣ್ಣಿಂದ ಆಗ್ಬೋದು, ಕೆಲವ್ರಿಗೆ ಬರೀ ಬೆನ್ನುರಿದಾಗ್ಬೋದು. ಈ ರೀತಿ ಡಿಫ್ರೆಂಟ್ ಟೈಮ್ ಲೈನಲ್ಲಿ ಈ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಕಾಣಿಸ್ತೀವಿ. ಅಂದರೆ 1 ವರ್ಷದ ಮುಂಚೆ ಕಣ್ಣಿನ ತೊಂದರೆ ಇತ್ತು, ಚೆನ್ನಾಗಾದ್ರು, ಈಗ ಕಾಲಿನ ತೊಂದರೆ ಇದೆ ಅಥವಾ ಯೂರಿನ್ ಪ್ರಾಬ್ಲಮ್ ಇದೆ ಅಂತ ಬರ್ಬೋದು. ಈ ರೀತಿ ಡಿಫ್ರೆಂಟ್ ಟೈಮ್ ಝೋನಲ್ಲಿ ನಾವು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಕಾಯಿಲೆಗಳನ್ನ ಕಾಣ್ತೀವಿ. ಸೊ ಇದು ಎಲ್ಲಿ ಕಾಮನ್? ಇದು ಯೂಶಲಿ ಅಮೇರಿಕಾ ಮತ್ತು ಯುರೋಪ್ ದೇಶದಲ್ಲಿ. ಅಲ್ಲಿ ಸನ್ಲೈಟ್, ನಮ್ಮ ಭಾರತ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಸನ್ಲೈಟ್ ಬರಲ್ಲ ಅಲ್ಲಿ. ಸೊ ಅಲ್ಲಿ ಲೈಫ್ ಸ್ಟೈಲು ಮತ್ತು ಅಲ್ಲಿನ ಸನ್ಲೈಟ್ ಕೊರತೆಯಿಂದ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಒಬೇಸಿಟಿ, ದಪ್ಪ ಇರೋರಲ್ಲಿ ಬರುತ್ತಿದ್ದು, ಹಾಗೆ ಸ್ಮೋಕಿಂಗ್ ಮಾಡೋದ್ರಿಂದ ಬರುತ್ತೆ, ಅನ್ಹೆಲ್ದಿ ಲೈಫ್ ಸ್ಟೈಲ್ ಮಾಡಿದ್ರೆ ಬರುತ್ತೆ, ಮತ್ತು ಜೆನೆಟಿಕ್ ಫ್ಯಾಕ್ಟರ್ಸ್, ಕೆಲವು ಆನುವಂಶಿಕವಾಗಿ ಕೆಲವಂಥ HLA ಜೀನ್ಸ್ ಏನು ಇರುತ್ತೆ ಅವ್ರಿಗೆ ಬರುತ್ತೆ. ತಂದೆ ತಾಯಿಯಲ್ಲಿದ್ದವ್ರಿಗೆ ಅಥವಾ ಟ್ವಿನ್ಸಲ್ಲಿ ಒಬ್ರಿಗಿರೋರಿಗೆ ಒಬ್ರಿಗಿರೋ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇದ್ದರೆ ಇನ್ನೊಬ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಮಲ್ಟಿಪಲ್ ಸ್ಕ್ಲಿರೋಸಿಸ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಇದು ಸ್ಕ್ರೀನಿಂಗ್ ಯಾರ್ಯಾರಲ್ಲಿ ಬೇಕಾಗುತ್ತೆ? ಯಾವಾಗಾರು ಕಣ್ಣಿನ ತೊಂದರೆ ಇದ್ದರೆ ಅಥವಾ ಬೆನ್ನಿನ ತೊಂದರೆ ಇದ್ದರೆ, ಕಂಟಿನ್ಯೂಸ್ ಯೂರಿನ್ ಪ್ರಾಬ್ಲಮ್ ಬರ್ತಾ ಇದ್ದರೆ, ನೀವು ಫಿಸಿಷಿಯನ್ ಅಥವಾ ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಾವು ಏನು ಟೆಸ್ಟ್ ಮಾಡ್ತೀವಿ? MRI ಮಾಡ್ತೀವಿ. MRI ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಎರಡೂ ಕೂಡ ಇಂಪಾರ್ಟೆಂಟು. ಯಾಕೆಂದರೆ ಈ ಡಿಸೀಸಲ್ಲಿ ವೈಟ್ ಮ್ಯಾಟರ್ ಎಫೆಕ್ಟ್ ಆಗುತ್ತೆ, ಡಿಮೈಲಿನೇಷನ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೇನು ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಹೇಳ್ತೀವಿ ನಾವು, ಮೆಕ್ಡೊನಾಲ್ಡ್ ಕ್ರೈಟೀರಿಯಾ ಅಂತ. ಅದು ಡಿಫ್ರೆಂಟ್ ಟೈಮ್ ಝೋನ್ಸಲ್ಲಿ ಇರಬೇಕು. ಇನ್ನೊಂದು ಡಿಫ್ರೆಂಟ್ ಜಾಗ, ಡಿಫ್ರೆಂಟ್ ಸ್ಪೇಸ್ ಅಂತ ಹೇಳ್ತೀವಿ, ಡಿಸೆಮಿನೇಷನ್ ಇನ್ ಸ್ಪೇಸ್ ಅಂತ. ಬೇರೆ ಬೇರೆ ಬೆನ್ನಲ್ಲಿರೋ ಮೆದುಳಲ್ಲಾಗಿ ಬೆನ್ನಲ್ಲಿರೋ ಬೇರೆ ಬೇರೆ ಕಡೆ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ನಾವು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಡಯಾಗ್ನೋಸಿಸ್ನ ಕನ್ಸಿಡರ್ ಮಾಡ್ತೀವಿ. ಇದಲ್ದಲೆ ಬೇರೆ ಟೆಸ್ಟ್, CSF ಅಂತ ಹೇಳ್ತೀವಿ, ಬೆನ್ನಲ್ಲಿ ನೀರು ತೆಗೆದು ಕೆಲವು ಆಲಿಗೋಕ್ಲೋನಲ್ ಬ್ಯಾಂಡ್ಸ್ ಅಂತ ಕಳಿಸ್ತೀವಿ. ಇದೆಲ್ಲ ಸ್ಪೆಷಲ್ ಟೆಸ್ಟ್ಗಳು ಮಾಡಿ ಈ ಒಂದು ಡಯಾಗ್ನೋಸಿಸ್ನ ಮಾಡ್ತೀವಿ. ಈ ಡಯಾಗ್ನೋಸಿಸ್ ಮಾಡಿದ್ಮೇಲೆ ಇವರಿಗೆ ರೆಗ್ಯುಲರ್ ಆಗಿರೋಂಥ ಇಂಜೆಕ್ಷನ್ಸ್ ಬರೋದಿಲ್ಲ, ಇದಕ್ಕೆಲ್ಲ ಸ್ಪೆಷಲ್ ಡಿಸೀಸ್ ಮಾಡಿಫೈಯಿಂಗ್ ಥೆರಪೀಸ್ ಬರುತ್ತೆ. ಇದು ಬರೀ ನ್ಯೂರಾಲಜಿ ಟೀಮ್ ಇರೋ ಅಂಥ ಕಡೆ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಸೊ ಇದಕ್ಕೆ ಈ ನೇಟಿವ್ ಮೆಡಿಕೇಶನ್ಸ್ ಅಷ್ಟು ಹೆಲ್ಪ್ ಆಗೋದಿಲ್ಲ. ಸೊ ನೀವು ನ್ಯೂರಾಲಜಿಸ್ಟ್ ಇರೋ ಕಡೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್, ಈ ಥರ ಹುಡುಗಿರು ಕಾಮನ್ ಅಂತ ಹೇಳ್ತೀವಿ. ಎಷ್ಟು ಕಾಮನ್ ಇದು? ಅಬೌಟ್ 1 to 1.5 lakhs 1 ಪರ್ಸನ್ನಿಗೆ ಎಫೆಕ್ಟ್ ಆಗೋವಂಥ ಕಾಯಿಲೆ ಇದು. ಸೊ ಇವ್ರಿಗೆ ಏನು ಇಂಪಾರ್ಟೆಂಟು? ಕೇರ್ ಗಿವಿಂಗ್ ಇಂಪಾರ್ಟೆಂಟ್ ಮೋರ್ ದೆನ್
ಜಸ್ಟ್ ನಾವು ಮೆಡಿಸಿನ್ಸ್ ಕೊಡ್ತಾ ಹೋಗೋಕ್ಕಾಗಲ್ಲ. ಇದ್ರ ಜೊತೆಗೆ ಫಿಸಿಯೋಥೆರಪಿ ಇಂಪಾರ್ಟೆಂಟ್ ಆಗುತ್ತೆ, ಆಕ್ಯುಪೇಷನಲ್ ಥೆರಪಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾರ್ಮಲ್ ಆಗಿ 20 ಇಯರ್ಸ್ ಆಫ್ ಲೈಫ್ ಲೀಡ್ ಮಾಡಿದ್ದು ಒಂದು ಪರ್ಸನ್ನಿಗೆ ಸಡನ್ ಆಗಿ ಇಷ್ಟೊಂದು ಡಿಸೆಬಿಲಿಟಿ ಬಂದರೆ ಡಿಪ್ರೆಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಕೂಡ ಇನ್ವಾಲ್ವ್ ಆಗೋಕ್ಕಾಗುತ್ತೆ. ಸೊ ಫ್ಯಾಮಿಲಿ ಸಪೋರ್ಟ್ ಇಂಪಾರ್ಟೆಂಟು, ಲೈಫ್ ಸಪೋರ್ಟ್, ಬೇರೆ ಮಾರಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಫಿಸಿಯೋಥೆರಪಿ ಮಾಡಿ ಸ್ವಲ್ಪ ಓಡಾಡ್ಸೋಕೆ ಟ್ರೈನಿಂಗು, ದೆನ್ ಬ್ಲ್ಯಾಡರ್ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಅಡಿಕ್ವೇಟ್ ನರ್ಸಿಂಗ್ ಕೇರ್ ಬೇಕಾಗುತ್ತೆ. ಇಲ್ದಿದ್ರೆ ಬೆಡ್ಸೋರು, ಬೇರೆ ಯೂರಿನ್ ಇನ್ಫೆಕ್ಷನ್ ಈ ರೀತಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರೋರು ಮದುವೆ ಆಗ್ಬೋದಾ, ಮದುವೆ ಆದರೆ ಪ್ರೆಗ್ನೆನ್ಸಿ ಹೇಗೆ ಅನ್ನೋದು ಕ್ವೆಶ್ಚನ್ಸ್ ಬರುತ್ತೆ. ಸೊ ಮದುವೆ ಆಗೋದಕ್ಕೆ ಅಭ್ಯಂತರ ಇಲ್ಲ, ಬಟ್ ಪ್ರೆಗ್ನೆನ್ಸಿ ಡೆಫಿನೆಟ್ಲಿ ದೇರ್ ಆರ್ ಹಜಾರ್ಡ್ಸ್. ಪ್ರೆಗ್ನೆನ್ಸಿ ನಾರ್ಮಲ್ ಆಗಿ ಹೇಗಿರುತ್ತೆ ಆ ರೀತಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಬಿಕಾಸ್ ಇದಕ್ಕೆ ಕೊಡೋಂಥ ಕೆಲವು ಮೆಡಿಸಿನ್ಸ್ಗಳು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಎಫೆಕ್ಟ್ ಆಗುತ್ತೆ ಫಾರ್ ದ ಬೇಬಿ ಗ್ರೋತ್. ಸೊ ಅದಕ್ಕೆ ಸ್ಪೆಷಲ್ ಮೆಡಿಸಿನ್ಸ್ ಅದು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಡ್ಯೂರಿಂಗ್ ಲೇಬರ್ ಕೂಡ ಲೇಬರ್ ಪೇನ್ ಗೊತ್ತಾಗ್ದಂಗೆ ಇರ್ಬೋದು. ಹಾಗಾಗಿ ಅದಕ್ಕೆ ನೆಸೆಸಿಟಿ ಎಕ್ಸ್ಪರ್ಟೈಸ್ ಆಬ್ಸ್ಟೆಟಿಕ್ ಕೇರ್ ಬೇಕಾಗುತ್ತೆ. ನೆಕ್ಸ್ಟ್ ಫೀಡಿಂಗ್ ಟೈಮಲ್ಲಿ ಕೂಡ ನಾವು ಎಲ್ಲ ಮೆಡಿಸಿನ್ಸು ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅಡಿಕ್ವೇಟ್ಲಿ ಯಾವ ಟ್ರೀಟ್ಮೆಂಟ್ ಬೇಕೋ ಅದು ಕೊಡ್ಬೋದು. ಬಟ್ ಸ್ಟೇಬಲ್ MS ಅಂತ ಹೇಳ್ತೀವಿ. ಇದರಲ್ಲಿ ಡಿಫ್ರೆಂಟ್ 4 ಕ್ಯಾಟಗರೀಸ್ ಬರುತ್ತೆ. ಪ್ರೈಮರಿ ಪ್ರೋಗ್ರೆಸಿವ್ MS ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ಡೌನ್ ಆಗ್ತಾ ಹೋಗೋ ಪೇಷಂಟಿಗೆ ನಾವು ಕಷ್ಟ ಆಗುತ್ತೆ. ರಿಲ್ಯಾಪ್ಸಿಂಗ್ ರೆಮಿಟಿಂಗ್ ಅಂದರೆ ಒಂದ್ಸತಿ ಜಾಸ್ತಿ ಆಗೋದು, ಒಂದ್ಸತಿ ಕಡಿಮೆ ಆಗೋದು, ಈ ರೀತಿ ಇರೋವಂಥ MS ಇದು ತುಂಬ ಕಾಮನ್. 70% ಇರುತ್ತೆ ಯೂಶ್ವಲಿ ಪೇಷಂಟ್ಸಲ್ಲಿ. ಸೊ ಇವರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ದೇ ಮೇ ಇಂಪ್ರೂವ್ ಆಲ್ಸೋ. ಕೆಲವರು ಅವ್ರು ಲಕ್ಕಿದ್ರೆ ದೇ ಮೇ ಇಂಪ್ರೂವ್ ಡ್ಯೂರಿಂಗ್ ಆ್ಯಂಡ್ ವಿತ್ ಟ್ರೀಟ್ಮೆಂಟ್ ಆ್ಯಂಡ್ ಅದರ್ ಥಿಂಗ್ಸ್. ಡ್ಯೂರಿಂಗ್ ಪ್ರೆಗ್ನೆನ್ಸಿ ದೇ ಮೇ ಇಂಪ್ರೂವ್ ರಿಲ್ಯಾಪ್ಸಿಂಗ್ ರೆಮಿಟಿಂಗ್ ಇದ್ದಾಗ. ಸೊ ಸೆಕೆಂಡ್ರಿ ಪ್ರೋಗ್ರೆಸಿವ್ ಬರುತ್ತೆ. ಈ ರೀತಿ ಡಿಫ್ರೆಂಟ್ ಫಾರ್ಮ್ ಆಫ್ MS ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಎವ್ರಿ ಟೈಮ್ ನಮಗೆ MS ಪೇಷಂಟ್ ಬಂದಾಗ ವಿ ಡೂ EDSS ಸ್ಕೋರ್ ಅಂತ. ಸೊ ಡಿಸೇಬಿಲಿಟಿ ಸ್ಕೋರ್ ಔಟ್ ಆಫ್ 10 ಮಾಡ್ತೀವಿ. ಸೊ 1 to 3 ಇದ್ದರೆ ದೇ ಡು ನಾಟ್ ರಿಕ್ವೈರ್ ಎನಿ ಸಪೋರ್ಟ್, ಅಂದರೆ ಅವರಾಗೆ ಇಂಡಿಪೆಂಡೆಂಟ್ ಇರ್ತಾರೆ. ಸೊ ಹಾಗೆ ಹೋಗ್ತಾ ಹೋಗ್ತಾ 8 ಮೇಲೆ ಇದ್ದರೆ ದೇ ವಿಲ್ ಬಿ ಯೂಶಲಿ ಬೆಡ್ ಬೌಂಡ್ ಅಥವಾ ವೀಲ್ ಚೇರ್ ಬೌಂಡ್ ಇರ್ತಾರೆ. ಆಗ ತುಂಬ ಫಿಸಿಯೋಥೆರಪಿ, ನರ್ಸಿಂಗ್ ಕೇರ್ ತುಂಬ ಹೆಚ್ಚಿಗೆ ಬೇಕಾಗ್ತಾ ಹೋಗುತ್ತೆ. ಸೊ ಇದು ಯಾರಲ್ಲಿ ಕಾಮನ್? ಇದು ಯೂಶಲಿ ಅಪ್ಪರ್ ಸೋಷಿಯಲ್ ಕ್ಲಾಸಲ್ಲಿ ಬರುತ್ತೆ. ಆ್ಯಂಡ್ ಸ್ವಲ್ಪ ಜಂಕ್ ಫುಡ್ ಮನೆಯಲ್ಲೇ ಕೂತಿರೋ ಅಂಥವ್ರಿಗೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಂಥವ್ರಿಗೆ ಕಾಮನ್ ಆಗುತ್ತೆ. ಸೊ ಈ ರೀತಿ ಯಾರಿಗಾರೋ ಕಣ್ಣಿನ ಸಿಂಪ್ಟಮ್ಸು ಅಥವಾ ಬ್ಲ್ಯಾಡರ್ ಸಿಂಪ್ಟಮ್ಸ್ ಅಥವಾ ಕಾಲು ತುಂಬ ಜುಮ್ ಅಂತಿದೆ ಅಥವಾ ಡಿಫ್ರೆಂಟ್ ಸಡನ್ನಾಗಿ ಚೆನ್ನಾಗಿರೋರಿಗೆ ಕಾಗ್ನಿಟಿವ್ಲಿ ಡೌನ್ ಆಗ್ತಿದ್ದಾರೆ, ನುಂಗ ಕಷ್ಟ ಆಗ್ತಿದ್ದಾನೆ, ದಯವಿಟ್ಟು ಹತ್ತಿರ ಇರೋ ನ್ಯೂರಾಲಜಿಸ್ಟ್ಗೆ ಕನ್ಸಲ್ಟ್ ಮಾಡಿ. ಈ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಡೇ ಅಂತ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇದು ವರ್ಲ್ಡ್ MS ಡೇ. ಇದು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಿರೋದು May 30th. ಈ ವರ್ಷದ ಥೀಮ್ ಇರೋದು ನ್ಯಾವಿಗೇಟಿಂಗ್ MS ಟುಗೆದರ್. ದಟ್ ಮೀನ್ಸ್ ಎಲ್ಲ MS ಪೇಷಂಟ್ ಬಗ್ಗೆ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಬಗ್ಗೆ ಅವೇರ್ನೆಸ್ ಮೂಡಿಸಿ, ಕೇರ್ ಗಿವರ್ಸ್ಗೂ ಅವ್ರ ಬಗ್ಗೆ ಕಾಳಜಿ ಇರಬೇಕು, ಬೇರೆ ಫ್ಯಾಮಿಲಿ ಇರ್ಬೋದು, ಗೊತ್ತಾಗಲಿ ಅನ್ನೋ ಇಂಟ್ರೆಸ್ಟಿಂದ ಮಾಡ್ತಿದ್ವಿ. ಇಂಡಿಯಾದಲ್ಲಿ ಎವ್ರಿ ಫಸ್ಟ್ ಸಂಡೇ ಆಫ್ ಫೆಬ್ರವರಿನ MS ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹೀಗಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಈ ದಿನನ ನಾವು ಸೆಲೆಬ್ರೇಟ್ ಮಾಡ್ತಿರೋದು. ಥ್ಯಾಂಕ್ ಯು.